ನಿತ್ಯ ಅಮ್ಮವ್ರೇನ್ ಬರಲ್ಲ, ಬಿಟ್ಟು ಹೋದ್ರು ಮೇಡಮ್, ಬಿಟ್ಟು ಹೋದ್ರು. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೋದೆ ನಿತ್ಯ? ನನ್ನ ಯಾಕೆ ಹೀಗ್ ಒಂಟಿ ಮಾಡ್ಬಿಟ್ಟೆ ನಿತ್ಯ? ಬದುಕೋದು ಯಾಕೆ ಮಾಡ್ದೆ? ನಾನೊಬ್ಬಕ್ಕೆ ಇದ್ದೀನಿ ಮಾಮ್. ಅಳೋದು ನಿಲ್ಲಿಸ್ಬೇಡ. ಅವಳಿಗೆ ಡೌಟ್ ಬರ್ತಿದ್ದಾಗೆ ಅಳು. ಎಲ್ಲ ಆಮೇಲೆ ಹೇಳ್ತೀನಿ. ಅವಳು ಹೋಗ್ಲಿ. ನಿತ್ಯ ನಿತ್ಯ ಮೇಡಮ್, ನಿತ್ಯ ಧೈರ್ಯವಾಗಿರಿ ಮೇಡಮ್. ನನಗೊಬ್ಬಳೆ ಮಾಡ್ಬಿಟ್ಟಿಯಲ್ಲ ನಿತ್ಯ. ಮೇಡಮ್ ಧೈರ್ಯ ತಗೊಳ್ಳಿ ಮೇಡಮ್. ಮೇಡಮ್, ಪೋಸ್ಟ್ ಮಾರ್ಟಮ್ ಫಾರ್ಮಾಲಿಟೀಸ್ ಮಾಡಬೇಕು. ಯಾಕೆ ಬರ್ತೀರಾ? ಮೇಡಮ್ ಅಳ್ಬೇಡಿ ಮೇಡಮ್, ನಾನ್ ಬರ್ತೀನಿ, ನೀವು ಹೋಗಿ ಪ್ಲೀಸ್ ಮೇಡಮ್. ಅಳ್ಬೇಡಿ ಮೇಡಮ್, ಧೈರ್ಯವಾಗಿರಿ ಮೇಡಮ್, ಪ್ಲೀಸ್ ಮೇಡಮ್. ನಿತ್ಯ ಮುಗ್ದೋಯ್ತು, ಎಲ್ಲ ಮುಗೀತು ಗಂಗಾ. ನನ್ನ ನಿತ್ಯ ಬೂದಿ ರಾಶಿಯಾಗಿ ಹೋಗ್ಬಿಟ್ಲು. ನನ್ನ ಆನಂದ ಆಸೆ ಎಲ್ಲ ಅವಳ ಜೊತೆಗೆ ಹೊರಟೋಯ್ತು. ಅವಳು ಜೈ ಜೊತೆ ಸಂತೋಷವಾಗಿ ಬದುಕಬೇಕು ಅನ್ನೋ ಅವಳು ಕನಸು ಆ ಕಣ್ಣಿನ ಜೊತೆಗೆ ಸುಟ್ಟು ಬೂದಿ ಆಗೋಯ್ತು. ಹಣ್ಣಿಲ್ದಿರೋ ಮರದ ಹಾಗೆ ನಾನು, ಹೋಗಿರೋ ನಿತ್ಯ ಪ್ರತಿರೂಪ ಆಗಿ ನೀನು ಉಳಿದಿದ್ದೀವಿ. ನನ್ನ ನಿತ್ಯ ಇಲ್ದಿರೋ ಪ್ರಪಂಚನ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಈಗ ಹೇಗ್ ಬದುಕೋದು ಅಂತನೂ ನನಗೆ ಗೊತ್ತೇ ಇಲ್ಲ ಗಂಗಾ. ನನಗೆ ಗೊತ್ತಿಲ್ಲ. ನನ್ನ ನಿತ್ಯಗೆ ಲೋಕದಿಂದ ಮುಕ್ತಿ ಸಿಕ್ತು. ನಿನಗೆ ನಾನೇ ಮುಕ್ತಿ ಕೊಡ್ತೀನಿ. ಹೋಗ್ಬಿಡು ಗಂಗಾ. ಇಲ್ಲ ಮೇಡಮ್, ನಿಮ್ಮನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ. ನಮ್ಗೆ ಋಣ ತೀರೋಯ್ತು. ನನಗೆ ಕಷ್ಟ ಕೊಟ್ಟಿದ್ದಕ್ಕೆ ಆ ದೇವ್ರೆ ನನ್ನ ನಿತ್ಯನ ದೂರ ಮಾಡ್ದ. ನಿತ್ಯಗೆ ಸಾವು ತಂದ್ಬಿಟ್ಟ. ಹಾಗೆ ಹೇಳ್ಬೇಡಿ ಮೇಡಮ್, ಹಾಗೆ ಹೇಳ್ಬೇಡಿ. ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ಲ ಗಂಗಾ. ನಿತ್ಯಗೆ ಮರಣ ಶಿಕ್ಷೆ, ನನಗೆ ಜೀವನ ಪೂರ್ತಿ ಶಿಕ್ಷೆ. ಇಷ್ಟು ದಿನ ಶಾಪ ಏನು ಅಂತ ಕೇಳ್ತಿದ್ಯಲ್ಲ,
ನಿತ್ಯಗೆ ದೋಷನೇ, ಶಾಪ. ಮೇಡಮ್ ಈಗ ಅದೆಲ್ಲ ಯಾಕೆ ಮೇಡಮ್? ನಿಂಗೆ ನಿಜ ತಿಳಿಬೇಕಲ್ಲ. ನಮ್ಮ ಸ್ವಾರ್ಥಕ್ಕೆ ನಿನ್ನ ಬಲಿ ಕೊಡಕ್ ಹೋಗಿ ನಾವೇ ಬಲಿ ಆಗ್ಬಿಟ್ವಿ. ಈಗ ನಿನ್ಗೆ 2 ದಾರಿ ಇದೆ ಗಂಗಾ. ಮೊದಲನೇ ದಾರಿ ನಿನ್ನಮ್ಮ ಅಪ್ಪನ್ನ ಕರ್ಕೊಂಡು ಈ ನಾಟಕಕ್ಕೆ ತೆರೆ ಎಳ್ದು ನಿನ್ ಜೀವನಕ್ಕೆ ನೀನು ವಾಪಸ್ ಹೋಗೋದು. 2ನೇ ದಾರಿ ನಿನ್ನಪ್ಪ ಅಮ್ಮಂಗೆ ಜೈ ಬಗ್ಗೆ ಹೇಳಿ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋದ್ರಿಂದ ಆ ಮನೆ ಸೊಸೆ ಆಗಿ ಜೈ ಜೊತೆ ಖುಷಿಯಾಗಿ ಬದುಕೋದು. ಏನಮ್ಮ ಇದು? ಏಯ್, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಆ ಚಿತೆಯಲ್ಲಿ ನೀನ್ ಇರ್ತೀಯ. ನೀನ್ ಕೇಳಿದಷ್ಟು ದುಡ್ಡು ಕೊಟ್ನಲ್ವಾ, ಇನ್ ಹೋಗು. ಹೋಗು. ಗೋ. ನಂಗೇನು ಅರ್ಥ ಆಗ್ತಿಲ್ಲ ನಿತ್ಯ. ಕೀಸ್ ಕೊಟ್ಟು ಅವಳನ್ನ ಗೆಸ್ಟ್ ಹೌಸ್ ಕಳ್ಸು ಅಂದೆ. ಅವಳು ಅವಳ ಪೇರೆಂಟ್ಸ್ ಜೊತೆಗೆ ಓಡ್ ಹೋದ್ರೆ? ಮೊದ್ಲು ಅವಳು ಗೆಸ್ಟ್ ಹೌಸ್ಗೆ ಹೋಗ್ಲಿ ಮಾಮ್. ಅವ್ರನ್ನ ಏನ್ ಮಾಡ್ದೆ ನಿತ್ಯ? ಗೋಡೆ ಮೇಲೆ ಲೆಟರ್ ಬರ್ದು ಬ್ಯಾಕ್ ಡೋರ್ ಇಂದ ಎಸ್ಕೇಪ್ ಮಾಡ್ದೆ. ಅಮ್ಮ, ಎಂತ ಕೆಲ್ಸ ಮಾಡ್ದ್ಯಮ್ಮ? ನಾನ್ ನಿಮ್ ಹತ್ರ ಬಂದ್ರೆ ನೀವೆಲ್ಲಿ ಹೋಗ್ಬಿಟ್ರಿ? ಯಾವಾಗ ನನ್ ಹತ್ರ ಬರ್ತೀರಾ? ಯಾವತ್ತೂ ತಿರುಗಿ ಬರಲ್ಲ. ನಮ್ ಕೆಲ್ಸ ಪೂರ್ತಿ ಆಗೋವರೆಗೂ ಮಾಯ ಆಗ್ತಾರೆ. ಅವಳೇ ಅಲ್ವಾ? ಮಾತಾಡು ಮಾಮ್. ಹೇಳು ಗಂಗಾ, ನಿನ್ನಮ್ಮ ಅಪ್ಪನ್ ನೋಡಿದ್ಯಾ? ಇಲ್ಲ ಮೇಡಮ್, ಇಲ್ಲಿ ನಮ್ಮ ಅಮ್ಮ ಅಪ್ಪ ಇಲ್ಲ. ತಪ್ಪಿಸ್ಕೊಂಡು ಎಲ್ಲ ಹೋಗಿದ್ದಾರೆ. ಅದೇನು ಗಂಗಾ, ನೀನ್ ಬರೋ ತನಕ ಕಾಯ್ದೆ ಅವ್ರು ಎಲ್ಗೆ ಹೋದ್ರು? ಗೊತ್ತಿಲ್ಲ ಮೇಡಮ್. ನಾನು ಎಲ್ಲೇ ಇದ್ರು ಅವರೇ ತಿರುಗಿ ಬರ್ತೀವಿ ಅಂತ ಗೋಡೆ ಮೇಲೆ ಬರ್ತಿದ್ದಾರೆ. ಅಯ್ಯೋ, ಬ್ಯಾಡ್ ಲಕ್ ಗಂಗಾ. ಈಗೇನ್ ಮಾಡ್ತೀಯಾ? ಅದೇ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಮೇಡಮ್. ಮೇಡಮ್, ಜೈ ಸರ್ ಇಲ್ಲಿಗೆ ಬಂದ್ರು. ವಾಟ್? ಜೈ ಬನ್ನ? ಮೇಡಮ್, ಈಗ ನಾನು ಏನ್ ಮಾಡ್ಲಿ ಅಂತೀರಾ ಮೇಡಮ್? ಏನ್ ಮಾಡ್ಲಿ ಅಂತ ಕೇಳ್ತಿದ್ದಾಳೆ. ಬಾಯಿ ಮುಚ್ಕೊಂಡು ಜೈ ಜೊತೆ ಹೋಗಕ್ ಹೇಳು. ಇಲ್ಲೇನ್ ಮಾಡ್ತಿದ್ಯಾ ನಿತ್ಯ? ಅದು ಸರ್, ನಾನು ಸರ್ರಾ? ಯಾರು? ಸಾರಿ, ನಾನ್ರಿ. ನಾನು ಏನಾಯ್ತು ನಿತ್ಯ? ಹಾಸ್ಪಿಟ್ಲಿಂದ ಮನೆಗೆ ಬರ್ತೀಯ ಅನ್ಕೊಂಡ್ರೆ ಇಲ್ಲಿ ಯಾಕೆ ಬಂದೆ? ಅದೇನಿದೆ ಇಲ್ಲಿ? ಅದು ನಮ್ಮ ಮಾಮ್. ಮಾಮ್? ನಿಮ್ ಮಾಮ್ ಎಲ್ಲಿ? ಹೀಗ್ ನಿನ್ನ ಒಬ್ಬಳನ್ನ ಬಿಟ್ಟು ಎಲ್ಲಿ ಹೋದ್ರು ಅವರು? ಗೊತ್ತಿಲ್ಲ ರೀ. ಏನ್ ಗೊತ್ತಿಲ್ಲ? ಫಾತಿಮಾ ನಿನ್ ಬೆಸ್ಟ್ ಫ್ರೆಂಡೇ, ಅದು ಗೊತ್ತು. ಆದ್ರೆ ನಿನಗೇನಾದ್ರೂ ಆದ್ರೆ? ಎಷ್ಟು ಭಯದಿಂದ ಬಂದೆ ಗೊತ್ತಾ? ನಡಿ ಮನೆಗೆ ಹೋಗೋಣ. ಏನ್ರಿ, ನಾನ್ ನಿಮ್ಗೆ ಒಂದು ಮಾತು ಹೇಳ್ಬೇಕು. ಮನೆಗೆ ಹೋದ್ಮೇಲೆ ಮಾತಾಡ್ಬೋದು. ನನಗಿಷ್ಟ ಇಲ್ವಾ, ಇವಳಿಗಿಷ್ಟ ಇಲ್ವಾ, ಮದ್ವೆ ಆದ್ರೂ ಫಸ್ಟ್ ನೈಟ್ ಯಾಕೆ ಮಾಡ್ಕೊಳ್ಳಿಲ್ಲ? ಈ ಪ್ರಶ್ನೆ ಯಾಕೆ ಮಾವ? ದಿಸ್ ಇಸ್ ಅವರ್ ಪರ್ಸನಲ್. ಅದ್ ಹಾಗಲ್ಲಪ್ಪ.
ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ನ ನಮ್ಮ ಹತ್ರ ಹೇಳಿ ಏನಾದ್ರೂ ಪರಿಹಾರ ಸಿಗುತ್ತೆ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಚಿಕ್ಕಮ್ಮ. ಮತ್ತೆ ನೀವಿಬ್ರು ಯಾಕೆ ದೂರ ಇದ್ದೀರಾ? ಶರೀರ ಒಂದಾದ್ರೇನೆ ಶೋಭನನ ಡ್ಯಾಡ್. ಮಾನಸಿಕವಾಗಿ ನಾವ್ ಯಾವತ್ತೋ ಒಂದಾದ್ವಿ. ನಮ್ಮಿಬ್ರು ಮನ್ಸು ಯಾವತ್ತೋ ಒಂದಾಯ್ತು. ಈ ನಿಶ್ಚಿತಾರ್ಥ, ಮದುವೆ, ಮೊದಲನೇ ರಾತ್ರಿ ಇದೆಲ್ಲ ನಮ್ ಪ್ರಕಾರ ಫಾರ್ಮಾಲಿಟೀಸ್ ಅಷ್ಟೇ. ನಮ್ ಪರ್ಸನಲ್ ಲೈಫ್ಗೆ ತಲೆ ಹಾಕ್ಬಿಡಿ. ಅದ್ ಹಾಗಲ್ವೋ? ನಾವ್ ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಹೇಳೋದನ್ನ ನಾವ್ ಒಪ್ಕೊಳ್ತಾ ಇಲ್ಲ. ಒಂದ್ ಮಾತ್ ಕೇಳ್ತೀನಿ, ನೀನ್ ಸಂತೋಷವಾಗಿದ್ಯಾ? ಅಷ್ಟು ಹೇಳು ಸಾಕು. ಇದೀನಿ ಅಜ್ಜಿ. ನಿತ್ಯ ನನ್ನ ಲೈಫಿಗೆ ಬಂದಾಗಿಂದನೂ ನಾನು ಸಂತೋಷವಾಗೇ ಇದ್ದೀನಿ. ಸೂರ್ಯವಂಶದ ವಾರಸುದಾರನಾಗಿರೋದು, ಈ ಕುಟುಂಬಕ್ಕೆ ಆಧಾರ ಆಗಿರೋ ನಿಮ್ಮೆಲ್ಲರ ದೊಡ್ಡತನ, ಡ್ಯಾಡ್ ತೋರಿಸಿರೋ ಈ ಒಳ್ಳೆ ದಾರಿಗಳು, ಚಿಕ್ಕಮ್ಮ ಹಂಚಿರೋ ಪ್ರೀತಿ, ಅತ್ತೆ ಮಾವ ನನ್ ಮೇಲೆ ಇಟ್ಟಿರೋ ನಂಬಿಕೆ, 100 ಕೋಟಿ ಆಸ್ತಿ, ಪ್ರತಿಷ್ಠೆ ಎಷ್ಟು ಸಂತೋಷ ಕೊಡ್ತೋ ಅಷ್ಟೇ ಸಂತೋಷನ ನಿತ್ಯ ನನಗೆ ಕೊಟ್ಟಿದ್ದಾಳೆ. ದುಡ್ಡೇ ಪ್ರಪಂಚ ಅಂತಿದ್ ನನಗೆ ದುಡ್ಡಿಲ್ದಿರೋ ಪ್ರಪಂಚದಲ್ಲೂ ಕೂಡ ಎಷ್ಟು ಸಂತೋಷವಾಗಿರ್ಬೋದು ಅಂತ ನಿತ್ಯ ನನಗೆ ತೋರಿಸಿದಾಳೆ. ನಾನು ಅವಳನ್ನ ಮರಿಬೇಕು ಅನ್ಕೊಂಡ್ ಮಾಡಿರೋ ಪ್ರತಿ ಪ್ರಯತ್ನದಲ್ಲೂ ನನ್ನನ್ನು ದಾರಿ ತಪ್ಪಿಸಿ ನನ್ನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸಿ ಅವಳ ಪ್ರೀತಿಲಿ ನನ್ನ ಪಾಸ್ ಮಾಡಿ ಅವಳು ಸಂತೋಷ ಪಟ್ಲು. ನಿತ್ಯ ನನ್ನ ಪಕ್ಕದಲ್ಲಿದ್ರೆ ನನಗೆ ಧೈರ್ಯ ಇರುತ್ತೆ. ಈ ಪ್ರಪಂಚನೇ ನನ್ನ ಕಾಲ್ ಕೆಳಗಿದೆ ಅಂತ ಅನ್ಸುತ್ತೆ. ನಿತ್ಯ ನನಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನನಗೋಸ್ಕರನೇ ಹುಟ್ಟಿರೋ ಹಾಗೆ ನನಗ್ ಸಂತೋಷ ಕೊಡೋದಕ್ಕೆ ಬದುಕಿದ್ದೀನಿ ಅನ್ನೋ ಹಾಗಿರ್ತಾಳೆ. ಇದು ಸುಳ್ಳಲ್ಲ ಅಜ್ಜಿ. ನಿತ್ಯನ ಮೇಲೆ ನೀವು ಮಾಡಿರೋ ಆರೋಪಕ್ಕೆ ನನ್ನ ಉತ್ತರ. ನಮ್ ಜೋಡಿ ಚೆನ್ನಾಗಿದೆ ಅಂತ ನೀವೆಲ್ಲರೂ ಒಪ್ಕೊಂಡ್ರಿ. ನಾವು ಪ್ರೀತಿಸ್ತಿದೀವಿ ಅಂತ ಮದ್ವೆ ಮಾಡಿದ್ರಿ. ಈಗ ನಾವು ಸಂತೋಷವಾಗಿದ್ದೀವಿ ಅಂದ್ರೆ ಯಾಕೆ ನಂಬ್ತಿಲ್ಲ? ನೀವು ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕಿಂತ ನಮ್ಗಿನ್ನೇನ್ ಬೇಕು? ನೀವು ಚೆನ್ನಾಗಿರ್ಬೇಕು ಅಂತಲ್ವಾ ನಾನಿಷ್ಟು ಯಾಗ ವ್ರತಗಳನ್ನ ಮಾಡಿಸಿದ್ದು. ತಪ್ಪಾಗಿ ತಿಳ್ಕೊಬೇಡ. ಯಾಕೆ ನಿತ್ಯ ಹೀಗಿದ್ಯಾ? ಸಾರಿ, ಮನೆಯವ್ರು ಹಾಗಂದಿದ್ದಕ್ಕೆ ಫೀಲ್ ಆದ್ಯಾ? ಅವ್ರು ಹಾಗೆ ಅಂದಿದ್ರಲ್ಲಿ ತಪ್ಪಿಲ್ಲ ರೀ. ತಪ್ಪು ಮಾಡಿರೋ ನನ್ನೇ ನೀವು ಸಪೋರ್ಟ್ ಮಾಡಿದ್ರಿ. ಅದೇ ನನಗೆ ಗಿಲ್ಟ್ ಆಗ್ತಿದೆ. ಎಷ್ಟು ಸಲ ನೀನ್ ನನ್ನ ಕಾಪಾಡಿದ್ಯಾ? ನಿನ್ನ ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ? ಅಲ್ದೆ ನೀನೇನ್ ತಪ್ಪು ಮಾಡಿದ್ಯಾ ಅಂತ ಯಾವ ಕಾರಣನೂ ಇಲ್ಲದೆ ನನ್ನ ದೂರ ಇಡ್ಲಿಲ್ವಲ್ಲ, ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡಿದೆ. ನಾನ್ ನಿಮಗೊಂದು ವಿಷಯ ಹೇಳ್ಬೇಕು. ಶೋಭನ ವಿಷಯದ ಬಗ್ಗೆ ಅಲ್ವಾ? ಅದಿವಾಗ ಬೇಡ ನಿತ್ಯ. ಅದಲ್ಲ ರೀ, ನಾನು 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 ನಾನಲ್ಲ. ಗೊತ್ತು. ನಿನ್ ಬೆಸ್ಟ್ ಫ್ರೆಂಡ್ಸ್ ಸತ್ತು ಹೋದ್ರೆ ನೀನಾಗಿ ಹೇಗಿತ್ತು? ಈ ಟೈಮಲ್ಲಿ ಫಸ್ಟ್ ನೈಟ್ ಬಗ್ಗೆ ಮಾತಾಡಿ ನಿನ್ನ ಫೋರ್ಸ್ ಮಾಡೋ ಅಷ್ಟು ಕೆಟ್ಟವ್ ನಾನಲ್ಲ ನಿತ್ಯ. ನಿನ್ನೆವರೆಗೂ ನಮ್ಮ ಮಧ್ಯನೇ ಇದ್ ಫಾತಿಮಾ ಈಗಿಲ್ಲ ಅಂದ್ರೆ ನನಗೆ ಹೀಗಾಗ್ತಿದೆ. ಅಂತಾದ್ರಲ್ಲಿ ಚಿಕ್ಕವಳಿಂದ ಫಾತಿಮನ್ ಜೊತೆಗೆ ಬೆಳೆದಿರೋ ನಿನ್ ಪರಿಸ್ಥಿತಿ ಹೇಗಿರುತ್ತೋ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನೀನ್ ಪೂರ್ತಿಯಾಗಿ ಸರಿಯಾದ್ಮೇಲೆ ಆಗ್ಲೂ ನಿನಗಿಷ್ಟ ಆದ್ರೇನೆ ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ನಿನಗೆ ತೊಂದರೆ ಕೊಡಲ್ಲ ನಿತ್ಯ. ನಾನು ಹೇಳೋಕ್ ಹೊರಟಿದ್ದು ಕೂಡ ಆ ಫಾತಿಮಾ ಬಗ್ಗೆನೇ ರೀ. ಅವಳು ಯಾರೋ ಅಲ್ಲ. ಬೇಡ ನಿತ್ಯ, ನೀನ್ ಏನ್ ಹೇಳಕ್ ಬರ್ತಿದ್ಯೋ ನನಗದ್ ಗೊತ್ತಿದೆ. ಫಾತಿಮನ ನೀನು ಅಷ್ಟು ಈಸಿಯಾಗಿ ಮರೆಯಲ್ಲ ಅಂತ ನನಗೂ ಗೊತ್ತು. ಕೆಲವ್ರು ನಮ್ ಜೀವನದ ಮೇಲೆ ಎಷ್ಟು ಅಫೆಕ್ಟ್ ಮಾಡ್ತಾರೆ ಅಂತ ನನಗೂ ಗೊತ್ತು. ದೇವ್ರೆ, ನಾನೇನ್ ಹೇಳ್ಬೇಕಂತ್ಕೋತಿದ್ದೀನಿ, ಇವ್ರೇನ್ ಹೇಳ್ತಿದ್ದಾರೆ? ಅಷ್ಟೇ ಯಾಕೆ, ನಿನ್ನ ನೋಡೋವರೆಗೂ ನನ್ನ ಲೈಫ್ ಇಷ್ಟೆಲ್ಲ ಚೇಂಜ್ ಆಗುತ್ತೆ ಅಂತ ನನಗೇ ಗೊತ್ತಿರ್ಲಿಲ್ಲ. ನನ್ನ ಮೇಲೆ ನೀನ್ ಅಂತ ಪ್ರಭಾವ ಬೀರಿದ್ಯಾ. ಎಲ್ಲರ ಮುಂದೆನೂ ಅದನ್ನ ಹೇಳಕ್ ಆಗಲ್ಲ ನಿತ್ಯ, ನಿಜ ಹೇಳ್ತಿದ್ದೀನಿ. ಇವಾಗ ನೀನ್ ಇಲ್ದಿರೋ ಪ್ರಪಂಚನ ನಾನು ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ನೀನೇನಾದ್ರೂ ನನ್ನ ಲೈಫಲ್ಲಿ ಬರ್ದೇ ಹೋಗಿದ್ದಿದ್ರೆ ನಾನು ಏನಾಗಿರ್ತಿದ್ನೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಬಂದ್ಮೇಲೆ ನಾನೊಬ್ಬ ವ್ಯಕ್ತಿ ಆದೆ.
ಜೀವನದಲ್ಲಿ ನಿಜವಾದ ಸಂತೋಷ ಏನು ಅಂತ ನಾನು ತಿಳ್ಕೊಂಡೆ. ನನಗೇನ್ ಬೇಕೋ ಏನ್ ಬೇಡವೋ ಅಂತ ಎಲ್ಲಾನು ಗೊತ್ತಾಯ್ತು. ನನ್ನೊಳಗಡೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಅದ್ ನಿನ್ನಿಂದನೇ. ನಾನು ಸುಳ್ಳು ಹೇಳ್ತಿಲ್ಲ ನಿತ್ಯ, ನಿಜವಾಗ್ಲೂ ನಿನ್ನಿಂದನೇ ನಾನು ಸಂತೋಷವಾಗಿರೋದು. ಇಷ್ಟೆಲ್ಲ ದುಡ್ಡಿದ್ದು ನಾನ್ ಯಾಕೆ ಹ್ಯಾಪಿಯಾಗಿರಕ್ಕಾಗಲ್ಲ ಅಂತ ನಿಂಗೆ ಅನ್ನಿಸ್ಬೋದು, ನಿಜಾನೇ. ಶ್ರೀಮಂತರ ಮನೇಲೆ ಹುಟ್ಟಿದ್ದು, ಆದ್ರೆ ತಾಯಿ ಪ್ರೀತಿ ಹೇಗಿರುತ್ತೋ ಅಂತ ಗೊತ್ತಿಲ್ಲದೆ ಬೆಳೆದೆ. ಕನ್ನಡದಲ್ಲಿ ಓದಿದಿದ್ರೆ ಆ ಅಂದ್ರೆ ಅಮ್ಮ ಅಂತ ಅರ್ಥ ಆಗಿರೋದು. ಆದ್ರೆ ಇಂಗ್ಲಿಷ್ ಮೀಡಿಯಂ ನೋಡು, ಎ ಅಂದ್ರೆ ಏರೋಪ್ಲೇನ್ ಅಂತ ಹೇಳ್ಕೊಟ್ರು, ಹಾಗೆ ಎಂ ಅಂದ್ರೆ ಮಮ್ಮಿ ಅನ್ನೋದನ್ನ ಶವ ಅಂತ. ನನ್ ಮೇಲೆ ನಿನಗೆ ಇಷ್ಟ ಇಲ್ಲದೆ ಇದ್ರು ನಿನ್ ಮೇಲೆ ಆಸೆ ಪಟ್ಟು ನಿನ್ ಕನ್ಸುಗಳನ್ನ ಹಾಳು ಮಾಡ್ದೆ. ನಿನ್ನೊಂದು ಆಟದ ವಸ್ತು ಅನ್ಕೊಂಡು ಆಟ ಆಡಿಸ್ತಿದ್ದೆ. ಇದೇ ಅಲ್ವಾ ನೀನ್ ಹೇಳ್ಬೇಕು ಅಂದಿದ್ದು? ಇಷ್ಟು ದಿನ ಎಷ್ಟು ತಪ್ಪು ಮಾಡಿದ್ರು ವಹಿಸ್ಕೊಂಡ್ ಬಂದೆ. ಯಾಕಂದ್ರೆ ನಿನ್ನನ್ನ ನನ್ನ ಸ್ವಂತ ಅಂತ ಅನ್ಕೊಂಡಿದ್ದೆ. ಈಗ ನೀನೇ ನನ್ನ ದೂರ ಮಾಡ್ದೆ. ಇಲ್ಲಿವರೆಗೂ ನಮ್ಮ ಮಧ್ಯೆ ಇದ್ದ ರಹಸ್ಯನ ಬಯಲು ಮಾಡಿದ್ಯಾ. ಇಷ್ಟು ದಿನ ನಿನ್ ಮುಂದೆ ಫೂಲ್ ಆಗಿದ್ದೆ, ಈಗ ನನ್ನ ಫ್ಯಾಮಿಲಿ ಮುಂದೆನೂ ಫೂಲ್ ಆಗಿ ನಿಂತಿದ್ದೀನಿ. ಒಂದ್ಸಲ ನನ್ನ ಮಾತು ಇನ್ನೇನು ಮಾತಾಡ್ಬೇಡ. ಜೈ, ದಯವಿಟ್ಟು ನೀವ್ ಯಾರು ಮಾತಾಡ್ಬೇಡಿ. ಹಾಗಲ್ಲ ರೀ. ಏನ್ರಿ, ನನ್ ಮಾತ್ ಕೇಳಿ, ನನ್ ಹೇಳೋದ್ ಕೇಳ್ರಿ. ಭಗವಂತ, ಪ್ಲೀಸ್ ರೀ, ನಾನು ಹೇಳೋದು ಒಂದ್ಸಲ ಕೇಳಿ. ಮಾತಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ಕೇಳಿದ್ರಲ್ವಾ ತಿಳಿಯೋದು. ಇನ್ನೇನ್ ತಿಳಿಬೇಕು? ನಿಮಗ್ ಗೊತ್ತಿಲ್ದಿರೋ ನಿಜ ನಾನು ಹೇಳ್ಬೇಕು. ನನ್ ಮೇಲೆ ನಿನಗೆ ಪ್ರೀತಿ ಇಲ್ದಿದ್ಮೇಲೆ ನಿಜನೋ ಸುಳ್ಳು ಅಂತ ಯಾಕೆ ಕೇಳ್ಬೇಕು? ನಾನು ಹೇಳ್ಬೇಕಾದ ಕರ್ತವ್ಯ ನನಗಿದೆ. ಕೇಳ್ಬೇಕಾದ ಅಗತ್ಯ ನನಗಿಲ್ಲ. ಆದ್ರೂ ನಿನ್ ಮಾತನ್ನ ನಾನು ಯಾಕೆ ಕೇಳಲಿ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ದಿದ್ಮೇಲೆ ನೀನ್ ಯಾರು ಅಂತ ಕೇಳಲಿ? ನಾನ್ ಯಾರು ಅಂತ ಹೇಳ್ತೀನಿ. ಮತ್ತ್ಯಾಕೆ ಹೇಳ್ಬೇಕು? ಅರ್ಥ ಮಾಡ್ಕೊಳ್ದಿರಷ್ಟು ಮೂರ್ಖ ಅಲ್ಲ ನಾನು. ನಿಮ್ ಮಾಮಗ್ ಬುದ್ಧಿ ಇಲ್ದೇ ಇದ್ರು ದೇವ್ರು ಸ್ವಲ್ಪನಾದ್ರೂ ನನಗೆ ಕೊಟ್ಟಿದ್ದಾನೆ. ಅದ್ ಹಾಗಲ್ಲ ರೀ. ಮಾತಾಡ್ಬೇಡ. ಬಾಯ್ ಬಿಟ್ರೆ ಈ ಕಾರ್ನ ಯಾವ್ದಾದ್ರು ಮರಗ್ ಗುದ್ಬಿಡ್ತೀನಿ. ಸ್ಪಾಟ್ ಅಲ್ಲೇ ಇಬ್ರು ಸಾಯ್ತೀವಿ. ಅಯ್ಯೋ ಬೇಡ ರೀ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ. ನಿನ್ ಹಾಗೆ ನಾನು ಮಧ್ಯದಲ್ಲಿ ಬಿಟ್ಟು ಹೋಗೋನಲ್ಲ. ಏನ್ರಿ, ನನ್ ಮಾತ್ ಕೇಳ್ರಿ. ಏನ್ರಿ ಆಂಟಿ, ಏನ್ರಿ ಆಂಟಿ, ಪ್ಲೀಸ್ ರೀ. ಆಂಟಿ.
ತಪ್ಪು ಮಾಡೋದು ಅದನ್ನ ನೀವು ಮುಚ್ಚಿಡ್ತಾ ಬರೋದು, ನಾನ್ ಸುಳ್ಳು ಹೇಳೋದು ಅದನ್ನ ನೀವು ನಮ್ ಪ್ರೀತಿ ಅಂತ ಮುಚ್ಚ ಹಾಕೋದು. ನಮ್ ಶೋಭನ ನಡೆದೇ ಇರೋದಕ್ಕೆ ಕಾರಣ ಇವ್ರಲ್ಲ, ನಾನು ಅನ್ನಿಸ್ತು ಮೇಡಮ್. ನಾನು ಅಮ್ಮವ್ರಲ್ಲ ಅಂತ ಹೇಳಿದ್ರೆ ಸರ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿತ್ತು. ಆ ಕುಟುಂಬ ನನ್ ಮೇಲೆ ಇಟ್ಟಿರೋ ನಂಬಿಕೆ, ಸರ್ ನನ್ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಅರ್ಹಳಲ್ಲ ಅನ್ನಿಸ್ತು. ನಂದಲ್ದಿರೋ ಸ್ಥಾನದಲ್ಲಿ, ನಾನ್ ಮಾಡ್ಬಾರ್ದ ಪಾತ್ರದಲ್ಲಿ ನಾನ್ ಮಾಡ್ತಿರೋ ಮೋಸ ಯಾವತ್ತಾದ್ರೂ ಹೊರಗ್ ಬರುತ್ತೆ ಅಂತ ಇವತ್ತು ನಾನೇ ಹೇಳ್ಬೇಕು ಅಂದ್ಕೊಂಡೆ. ತಪ್ಪು ಮಾಡ್ದೆ ಗಂಗಾ. ನಿನ್ನ ಅಮಾಯಕತ್ವಕ್ಕೆ ನಿನ್ ಬಂಗಾರದ ಭವಿಷ್ಯನ ನೀನೇ ನಿನ್ ಕೈಯಾರೆ ನಾಶ ಮಾಡ್ಕೋತಿದ್ಯಾ. ನಿಂಗೆ ನಾವ್ ಮಾಡಿರೋ ಅನ್ಯಾಯಕ್ಕೆ ದೇವ್ರು ನ್ಯಾಯ ಕೊಟ್ಟ ಅಂತ ಅನ್ಕೊಂಡೆ. ನೀನ್ ನಿತ್ಯ ಅಲ್ಲ ಗಂಗಾ ಅಂತ ಯಾರ್ ಹೇಳ್ತಾರೆ ಗಂಗಾ? ನಿನ್ ಸ್ಥಾನಕ್ಕೆ ತಿರುಗ್ ಬರೋದಕ್ಕೆ ನಿತ್ಯ ಇವಾಗ ಬದುಕಿಲ್ಲ. ನಿತ್ಯ ರೂಪದಲ್ಲಿರೋ ನೀನೇ ನನ್ ಮಗಳು ಅಂತ ನಾನ್ ಅನ್ಕೊಂಡಿದ್ದೀನಿ. ಹೆಸರಿಗೆ ನಿತ್ಯ ಜೊತೆ ನಿಶ್ಚಿತಾರ್ಥ ಆದ್ರೂ ಜೈ ಪ್ರೀತಿಸಿದ್ದು ನಿನ್ನ. ಇನ್ನೇನ್ ಬೇಕು ಗಂಗಾ ನಿಂಗೆ? ಯಾಕೆ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕು? ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ದೇ ಇದ್ರು ನನಗ್ ಗೊತ್ತಲ್ಲ ಮೇಡಮ್. ನನ್ಗೆ ನಾನಾದ್ರೂ ಉತ್ತರ ಕೊಟ್ಕೋಬೇಕಲ್ವಾ? ಇಷ್ಟು ಒಳ್ಳೆತನ ಕೆಲ್ಸಕ್ ಬರಲ್ಲ ಗಂಗಾ. ಕಲ್ಮಶ ಇಲ್ಲಿರೋ ಸ್ವಚ್ಛವಾದ ಜೀವನ ಎಲ್ಲೂ ಇರಲ್ಲ. ಪ್ರತಿ ಮನುಷ್ಯಂಗೂ ಏನಾದ್ರೂ ಸ್ವಾರ್ಥ ಇದ್ದೇ ಇರತ್ತೆ. ಕೊನೆಗೆ ಆ ದೇವ್ರಿಗೂ ಕೂಡ ಏನಾದ್ರೂ ಲೋಪ ಇದ್ದೇ ಇರತ್ತೆ ಗಂಗಾ. ಒಳ್ಳೇದು ಕೆಟ್ಟದು, ನಿಜ ಸುಳ್ಳು, ನ್ಯಾಯ ಅನ್ಯಾಯ ಅಂತ ಪ್ರತಿಯೊಂದ್ರಲ್ಲೂ ಎರಡು ಯಾಕಿದೆ? ಒಂದಿರೋ ಕಡೆ ಇನ್ನೊಂದಿರುತ್ತೆ ಅಂತ ಅಲ್ವಾ? ಇಷ್ಟು ಚಿಕ್ಕ ವಿಷಯನ ಹೇಗ್ ಮರ್ತ್ಬಿಟ್ಟೆ ನೀನು? ನಿತ್ಯ ಇರ್ಬೇಕಾದ ಜಾಗದಲ್ಲಿ ಇಷ್ಟು ದಿನ ನೀನಿದ್ದೆ. ಈಗ ನಿತ್ಯ ಇಲ್ಲ, ಆ ಸ್ಥಾನ ನಿಂದೆ ಅಲ್ವಾ? ಅವಳೇ ಇಲ್ದೇ ಇರುವಾಗ ನೀನ್ ಯಾರಾದ್ರೆ ಏನು? ಯಾರ್ ಕೇಳ್ತಾರೆ ನಿನ್ನ? ನನ್ ಮನ್ಸಾಕ್ಷಿ ಮೇಡಮ್. ಓಕೆ ಗಂಗಾ, ನಾನ್ ಹೇಳಿದ್ ಯಾವ್ದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಊರಿಗೆ ಹೊರಟು ಹೋಗ್ತೀನಿ ಮೇಡಮ್. ಹೋಗಿ ಏನ್ ಮಾಡ್ತೀಯಾ? ನಮ್ಮ ಅಮ್ಮನ್ನ ಹುಡುಕ್ತೀನಿ ಮೇಡಮ್. ನಿನ್ನಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತೀಯಾ? ಆದ್ರೆ ಜೈನಿತ್ಯ ದೂರ ಆಗಿದ್ದು ಶಾಶ್ವತ ಅಲ್ವೇನೋ? ಶಾಶ್ವತ ಆಗ್ಬಾರ್ದು ಜನಾರ್ದನ್. ಹೇಗಾದ್ರೂ ಅವ್ರನ್ನ ಒಂದ್ ಮಾಡ್ಬೇಕು. ಎಂತ ಪರಿಸ್ಥಿತಿಲೋ ಅವ್ರಿಬ್ರು ಒಂದಾಗ್ಬಾರ್ದು. ಒಂದಾಗ್ದೆ ಎಲ್ಲೋ ಹೋಗ್ತಾರಜ್ಜಿ. ಚಿಕ್ಕ ಮನಸ್ತಾಪಕ್ಕೆ ಬೇರೆ ಆಗ್ಬಿಡ್ತಾರ. ಜೈ ಮನ್ಸು ಹಾಳಾಗಿದೆ, ಅದು ಮತ್ತೆ ಸರಿ ಆಗದೆ ಇರೋ ಹಾಗೆ ಮಾಡ್ಬೇಕು. ಜೈಗೆ ನಿತ್ಯಗೆ ಮಧ್ಯ ನಮ್ ಮಗಳನ್ನ ತರ್ಬೇಕು. ನಮ್ ಸ್ವಪ್ನಂಗೆ ಜೈಗೆ ಮದ್ವೆ ಮಾಡ್ಬೇಕು. ಆದ್ರೆ ಜೈ ನಮ್ ಮಾತನ್ನ ಕೇಳ್ತಾನೆ ಅಂತೀಯಾ? ಕೇಳೋ ಹಾಗೆ ಮಾಡೋಣ ಅಜ್ಜಿ. ಜೈ ನನ್ ಮಾತು ನಿಮ್ ಮಾತು ಕೇಳ್ದೆ ಇರ್ತಾನ? ಅವನ್ ಕೋಪ ಕಡಿಮೆ ಆದ್ಮೇಲೆ ಜೈ ಬುದ್ಧಿ ಹೇಳಿ ನಿತ್ಯನ್ಗೆ ಒಳ್ಳೆ ಮಾತುಗಳಿಂದ ಇಬ್ಬರನ್ನು ಒಂದ್ ಮಾಡೋಣ. ನನಗ್ ಭಯ ಆಗ್ತಿದೆ ಜನಾರ್ದನ್. ದೇವ್ರು ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ಭಯ ಪಟ್ರೆ ಕೆಲ್ಸ ಆಗಲ್ಲ ರೀ. ಜೈ ಬೇಡ ಅಂತ ತನ್ನಿಷ್ಟಕ್ಕೆ ತಾನೇ ಹೇಳಿದ್ಲು. ಅವಳಂತ ಹುಡ್ಗಿನ ಆತ್ಮಾಭಿಮಾನ ಇರೋ ಯಾವ ಗಂಡ್ಸು ಕ್ಷಮಿಸೋದಿಲ್ಲ. ಸುಮ್ನಿರು ಚಂದ್ರಿಕಾ. ನೀನ್ ಎಷ್ಟ್ ಸಲ ನನ್ ಮುಖದ ಮೇಲೇನೆ ನೀನ್ ಬೇಡ ಅಂದ್ರು ನಾನೇನಾದ್ರೂ ನಿನ್ನ ಬಿಟ್ಟು ಹೋಗಿದ್ದೀನಾ? ನನ್ನ ಸೋದರಳಿಯ ನಿಮ್ ಹಾಗೆ ದಿಕ್ಕು ದೆಸೆ ಇಲ್ದಿರೋನಲ್ಲ. ತನ್ನ ಕಾಲ್ ಮೇಲೆ ಸ್ವಂತವಾಗಿ ತಾನೇ ನಿಂತವನು. ನಾಚಿಕೆ, ಮಾನ, ಮರ್ಯಾದೆ, ಅಭಿಮಾನ ಎಲ್ಲ ಇರೋನು. ತೆಂಗಿನಕಾಯಿ, ಅರ್ಶಿನ, ಕುಂಕುಮ ತಗೊಳಮ್ಮ. ನನಗ್ ಬೇಡ ಅಜ್ಜಿ, ನಂಗ್ ಬೇಡ. ಅದೇನಮ್ಮ ಬೇಡ ಬೇಡ ಅಂತ ಹೋಗ್ತಿದ್ಯಾ? ಆಂಟಿ, ಫ್ರೂಟ್ಸ್ ಫ್ರೆಶ್ ಆಗಿದ್ಯಾ? ಏನಮ್ಮ ಒಬ್ಳೆ ಅಂಗಡಿಗೆ ಬಂದಿದೀಯಾ? ಹೇಳಿದ್ರೆ ಇಬ್ರು ಒಟ್ಟಿಗೆ ಬರ್ಬಹುದಿತ್ತಲ್ಲ. ತುಂಬಾ ಫ್ರೆಶ್ ಆಗಿದ್ಯಮ್ಮ, ತಗೊಳಮ್ಮ.
ಬಿಲ್ ಎಷ್ಟಾಯ್ತು ಸರ್? ಸಾವಿರ ಕೋಟಿನಮ್ಮ. ಬೇಕಾದ್ರೆ ನನ್ನ ಸಮಸ್ತ ಆಸ್ತಿನ ಕೊಟ್ಬಿಡ್ತೀನಿ, ತಗೋಮ್ಮ. ಬೇಡ ಅಂಕಲ್, ನಂಗೇನು ಬೇಡ ಅಂಕಲ್. ಏನು ಕೇಳ್ದೇನೆ ಬಿಲ್ ಕೇಳ್ತಿದ್ಯಾ? ಏನಾಯ್ತಮ್ಮ? ಏನಿಲ್ಲ ಸರ್. ಏನಮ್ಮ ಏನಾಯ್ತು? ಹಲೋ, ಸಾರಿ. ಡ್ಯಾಶ್ ಕೊಟ್ಟು ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ? ಈ ತಾಳಿನ ತಗೋ. ಬೇಡ ರೀ, ನಂಗ್ ಬೇಡ. ಏನ್ ಬೇಡಮ್ಮ? ಕಣ್ಣು ನೆತ್ತಿಲಿ ಇಟ್ಕೊಂಡು ನಡೀತಿದ್ಯಾ? ಬೆಳಗ್ಗೆ ಯಾರ ಮುಖ ನೋಡ್ನೋ? ಹೋಗಮ್ಮ ಹೋಗು. ಹಲೋ ಹೇಳಪ್ಪ. ತೆಂಗಿನಕಾಯಿ ಅರ್ಶನ ಕುಂಕುಮ ತಗೊಳಮ್ಮ. ಏನಮ್ಮ ಒಬ್ಳೆ ಅಂಗಡಿಗೆ ಬಂದಿದೀಯಾ? ನನ್ನ ಸಮಸ್ತ ಆಸ್ತಿನ ಕೊಟ್ಬಿಡ್ತೀನಿ, ತಗೋಮ್ಮ. ಡ್ಯಾಶ್ ಕೊಟ್ಟು ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ? ಗುಡ್ ಮಾರ್ನಿಂಗ್ ನಿತ್ಯ. ಡೋರ್ ತಟ್ಟಿ ಎಬ್ಬಿಸದೇ ಇದ್ರೆ ಮೇಡಮ್ಗೆ ಎಚ್ಚರ ಆಗಲ್ಲ ಅನ್ಸುತ್ತೆ. ಏನ್ ನಿತ್ಯ, ನಾನೇನೋ ಕೋಪದಲ್ಲಿ ನಿನ್ನ ಬಿಟ್ಟು ಹೋದ್ರೆ ಇಲ್ಲೇ ಉಳ್ಕೋತಿಯಾ? ನಮ್ ಮನೆಗ್ ಬರಲ್ವಾ? ಅದು ಅದು ನಮ್ ಮದ್ವೆ ಆದ್ಮೇಲೆ ಅಲ್ಲ ನಮ್ ಪರಿಚಯ ಆದ್ಮೇಲೆ ಯಾವತ್ತಾದ್ರೂ ಒಬ್ಬನೊಬ್ರು ನೋಡ್ದೆ ಒಂದಿನಾದ್ರೂ ಇದ್ವಾ? ನಾವು ದೂರ ಆಗಿ 24 ಅವರ್ಸ್ ಆಗಿದೆ. ಈ 24 ಅವರ್ಸ್ ಅಲ್ಲಿ ಒಂದ್ಸಲನೂ ನಿನಗ್ ನನ್ ನೆನ್ಪಾಗ್ಲಿಲ್ವಾ? ಕಡೆ ಪಕ್ಷ ಕಾಲ್ ಕೂಡ ಮಾಡ್ಲಿಲ್ಲ. ನೀನಾಗೆ ಕಾಲ್ ಮಾಡ್ತೀಯ ಅಂತ ನಿನ್ನೆ ಎಲ್ಲ ವೆಯ್ಟ್ ಮಾಡಿ ಕೊನೆಗೆ ನಿನ್ನ ನೋಡ್ಬೇಕು ಅಂತ ಬೆಳಿಗ್ಗೆನೆ ಎದ್ದು ಬೇಗ ಬಂದಿದ್ದೀನಿ. ಯಾಕೆ ನಿನಗ್ ನನ್ನ ನೋಡ್ಬೇಕು ಅನಿಸ್ಲಿಲ್ವಾ? ನನ್ನ ಹತ್ರ ಮಾತಾಡ್ಬೇಕು ಅನಿಸ್ಲಿಲ್ವಾ? ಆಗ್ಲೇ ನನ್ನ ಮರ್ತ್ ಬಿಟ್ಯಾ? ನನ್ನ ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ಅಂತ ತಪ್ಪು ನಾನು ಏನ್ ಮಾಡಿದೀನಿ? ತಪ್ಪು ಮಾಡಿದ್ದು ನೀನು. ನಮ್ಮ ಮನೇಲಿ ಎಲ್ರು ಮುಂದೆ ನೀವು ನನಗಿಷ್ಟ ಇಲ್ಲ, ನಿಮ್ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ದೆ. ನನ್ನನ್ನ ಬಲವಂತದಿಂದ ಮದ್ವೆ ಆದ್ರಿಂತ ಹೇಳ್ದೆ.